Hey guys, welcome back. ಆಫ್ಟರ್ ಲಾಂಗ್ ಟೈಮ್ ಲಾಂಗ್ ಡ್ರೈವ್ ವಿತ್ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೂ ಮುಂಚೆ ಒಂದಿಷ್ಟು ಪ್ಲೇಸಸ್ಗಳನ್ನ ಮಾರ್ಕ್ ಮಾಡಿಕೊಂಡು ಇಷ್ಟು ಈ ಥರ ಕಂಪ್ಲೀಟ್ ಮಾಡಬೇಕು ಆ ಥರ ಪ್ಲ್ಯಾನ್ ಮಾಡಿಕೊಂಡು ಹೊರಟಿರೋದು. ಎಷ್ಟು ದಿನ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಈ ಥರ ವಿಷಯದಲ್ಲಿ ನಾವಿಬ್ಬರು ಒಂದೇ ಥರ ಥಿಂಕ್ ಮಾಡ್ತೀವಿ. ಹೇಗೆ ಅಂತ ಅಂದರೆ ಲಾಂಗ್ ಡ್ರೈವ್ ಇಬ್ಬರಿಗೂ ಇಷ್ಟ, ಬೇರೆ ಅಂದರೆ ಬೇರೆ ಬೇರೆ ಪ್ಲೇಸಸ್ಗಳಿಗೆ ಹೋಗೋಕ್ಕೆ ಇಬ್ಬರಿಗೂ ಇಷ್ಟ. ಸೊ ಸ್ಟೇ ಆಗಿದ್ದು ಅಲ್ಲಿ ನೇಚರ್ನ ಎಂಜಾಯ್ ಮಾಡಬೇಕು ಆ ಥರ ಎಲ್ಲ ಇಬ್ಬರಿಗೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಇಬ್ಬರು ಈ ವಿಷಯದಲ್ಲಿ ಒಂದೇ ಥರ ಥಿಂಕ್ ಮಾಡ್ತೀವಿ. ಟ್ರಿಪ್ಪು ಪ್ಲ್ಯಾನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಫಸ್ಟ್ ಮಾಡೋ ಕೆಲಸ ಅಂದರೆ ಲಿಸ್ಟ್ ಮಾಡ್ತೀನಿ. ಅಂದರೆ ಎಷ್ಟು ದಿನ ಹೋಗ್ತೀವಿ, ಎಷ್ಟು ಅಂದರೆ ಏನೇನು ಬೇಕಾಗುತ್ತೆ, ಬಟ್ಟೆಗಳು ಎಷ್ಟು ಬೇಕಾಗುತ್ತೆ, ಆ ಥರ ಒಂದು ಲಿಸ್ಟ್ ಮಾಡಿಕೊಂಡು ಅದ್ರ ಪ್ರಕಾರ ನಾನು ಎಲ್ಲದನ್ನು ಟ್ರಿಪ್ಪಿಗೆ ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋದು. ಲಿಸ್ಟ್ ಮಾಡೋದಂತೂ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಏನಾದರೂ ಇಲ್ಲಿ ಮಿಸ್ ಆಗಿದ್ರೆ ಅಲ್ಲಿ ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾಗುತ್ತೆ, ನಮ್ಮ ಹತ್ರ ಇದ್ರೂ ತೊಗೊಬೇಕಾಗುತ್ತೆ. ಸೊ ವೇಸ್ಟ್ ಆಗುತ್ತಲ್ವಾ. ಸೊ ಅದಕ್ಕೆ ಏನೇನು ತೊಗೊಂಡೋಗ್ಬೇಕು, ನಮ್ಗೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಒಂದಿಷ್ಟು ಲಿಸ್ಟ್ ಮಾಡಿಟ್ಕೊಂಡು ನಾನು ಪ್ಯಾಕ್ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾವು ಫಸ್ಟ್ ಟೈಮು ಈ ಥರ ಪ್ಲ್ಯಾನ್ ಮಾಡಿರೋದು 3 ಡೇಸು ಔಟ್ಸೈಡ್ ಹೋಗಿ ಅಲ್ಲೇ ಉಳ್ಕೊಂಡಿದ್ದು ಒಂದಿಷ್ಟು ಪ್ಲೇಸ್ಗಳನ್ನ ಕವರ್ ಮಾಡಿಕೊಂಡು ಬರಬೇಕು ಅಂತ ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿರೋದು. ಸೊ ಹೆಂಗಿರುತ್ತೆ ಏನು ಗೊತ್ತಿಲ್ಲ, ತುಂಬ ಎಕ್ಸೈಟ್ ಆಗಿದ್ದೀವಿ ಇಬ್ರು. ಅದೇ 2 ವೀಲರಲ್ಲಿ ಹೋಗ್ತಾ ಇದ್ದೀವಿ. ಸೊ ಅದೇ ಖುಷಿ. ಇಬ್ರಿಗೂ ಟ್ರಾವೆಲ್ ಮಾಡೋದು ಆ ಥರದ್ದೆಲ್ಲ ಒಂದಿಷ್ಟು ಇಷ್ಟ ಆಗುತ್ತೆ. ಹೇಗಿರುತ್ತೆ ಏನು, ನಾನು ಏನೇನು ಪ್ಯಾಕ್ ಮಾಡ್ಕೋತೀನಿ ಎಲ್ಲದನ್ನೂ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಮಾಡಿದ್ಮೇಲೆ ಫಸ್ಟು ಪ್ಯಾಕ್ ಮಾಡಿದ್ದು ಬಟ್ಟೆ 3 ದಿನಕ್ಕೆ ಎಷ್ಟು ಬೇಕು ಅಂತ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು 3 ದಿನಕ್ಕೆ ಬೇಕಾಗಿರೋ ಅಷ್ಟು ಬಟ್ಟೆನ ನಾನು ಆಲ್ರೆಡಿ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟು ಏನು ಅಂದರೆ ನನ್ನ ಮೇಕಪ್ ಕಿಟ್. ಸೊ ಇದನ್ನು ಮರೆಯೋಕ್ಕಾಗಲ್ಲ, ಎಲ್ಲೋದ್ರೂ ಇದು ನನ್ನ ಜೊತೆ ಟ್ರಾವೆಲ್ ಮಾಡುತ್ತೆ. ಸೊ ಇದನ್ನು ನಾನು ಇಟ್ಕೊಂಡಿದ್ದೀನಿ. ನನ್ನ ಪರ್ಸ್ನಲ್ ಅಂತ ಅಲ್ಲ, ಸೊ ಏನಾದರೂ ಇಂಪಾರ್ಟೆಂಟ್ ಇದ್ದರೆ ಏನಾದರೂ ಇದ್ದರೆ ನೋಟ್ ಮಾಡ್ಕೊಳ್ಳೋಕ್ಕೆ ಆ ಥರದಕ್ಕೆ ಯೂಸ್ ಮಾಡೋಂಥದ್ದು ಇದು. ನೆಕ್ಸ್ಟ್ ನನ್ನ ಸೈಡ್ ಬ್ಯಾಗಲ್ಲಿ ಏನೇನಿದೆ ಅಂತ ನಿಮ್ಗೆ ತೋರಿಸ್ತೀನಿ ಒಂದ್ಸಲ. ಸೊ ಈ ಬ್ಯಾಗ್ನ ನನ್ನ ತಂಗಿ ನನ್ನ ಬರ್ಡೇಗೆ ಗಿಫ್ಟ್ ಮಾಡಿದ್ದು. ಸೊ ಏನೇನು ಇಟ್ಕೊಂಡಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಬಂದುಬಿಟ್ಟು ನೋಡಿ, ಪೆಪ್ಪರ್ ಸ್ಪ್ರೇ. ಇದು ಸೆಲ್ಫ್ ಡಿಫೆನ್ಸು. ಹೆಣ್ಮಕ್ಳು ಎಲ್ಲಾದರೂ ಆಚೆ ಹೋಗುವಾಗ ನೀವು 120 ಓಡಾಡ್ತಿರ್ತೀರ ಅಂತ ಅಂದರೆ ಮಸ್ಟ್ ಆ್ಯಂಡ್ ಶುಡ್ ಇದು ನಿಮ್ಮ ಬ್ಯಾಗಲ್ಲಿ ಇರಲೇಬೇಕು. ಸೊ ಇದು ನಿಮಗೆ ಡಿಫೆಂಡ್ ಮಾಡ್ಕೊಳ್ಳೋಕ್ಕೆ, ಅಥವಾ ಇವಾಗಿನ ಪ್ರಪಂಚ ಹೆಂಗಿದೆ ಅಂತ ನಿಮ್ಗೆ ಗೊತ್ತಲ್ವಾ. ಸೊ ಹೇಳೋಕ್ಕಾಗಲ್ಲ ಯಾರು ಯಾವಾಗ ಯಾವ ಟೈಮಲ್ಲಿ ಹೆಂಗಿರ್ತಾರೆ ಅಂತ. ಸೊ ಇದನ್ನು ನಿಮ್ಮ ಜೊತೆ ಇಟ್ಕೊಳ್ಳೋದ್ರಿಂದ ನೀವು ಸೇಫ್ ಅಂತ ಅನ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಆಧಾರ್ ಕಾರ್ಡ್. ಅಲ್ಲಿ ನಾನು ಸ್ವಲ್ಪ ಮೆಡಿಸಿನ್ಸ್ನು ಕ್ಯಾರಿ ಮಾಡ್ತೀನಿ. ಯಾಕಂದರೆ ಎಮರ್ಜೆನ್ಸಿಗೆ ಏನಾದರೂ ಬೇಕಂದರೆ ಅಲ್ಲಿ ಸಿಗುತ್ತೆ, ಬಟ್ ಸಿಕ್ಕಿಲ್ಲ ಅಂದರೆ ಅಂತ ಅಂದ್ಬಿಟ್ಟು. ಮತ್ತು ಇದು ಬಂದುಬಿಟ್ಟು ನನ್ನ ಜ್ಯುವೆಲ್ರಿ ಬಾಕ್ಸು. ನನಗೆ ಇಯರಿಂಗ್ಸು ಆ ಥರದಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ತುಂಬ ಕಲೆಕ್ಷನ್ಸ್ ಇದೆ ನನ್ನ ಹತ್ರ. ನೆಕ್ಸ್ಟ್ ಬಂದುಬಿಟ್ಟು ಇದು ಸೋಪು, ಶ್ಯಾಂಪು, ಪೇಸ್ಟು, ಬ್ರಷು ಈ ಥರದ್ದು. ಸೊ ಇದು ತುಂಬ ಇಂಪಾರ್ಟೆಂಟ್. ನಾನು ಎಲ್ಲೋದ್ರೂ ತೊಗೊಂಡೋಗ್ತೀನಿ. ಅಲ್ಲೇ ಓದಲೆಲ್ಲ ತೊಗೊಳೋದಕ್ಕಿಂತ ನಾವೇ ಮನೇಲಿ ತೊಗೊಂಡೋಗೋದು ಒಳ್ಳೆಯದು. ಬಟ್ಟೆ ಇದರಲ್ಲಿ ಮಿಕ್ಕಿದ್ದು ಬೇರೆ ಏನೇನು ಬೇಕಾಗಿದೆಯೋ ಅದನ್ನು ಇಟ್ಕೊಂಡಿದ್ದೀವಿ. ಸೊ ಎಷ್ಟು ಬೇಕೋ ಅಷ್ಟು ಆದಷ್ಟು ಪುಟ್ಟ ಬಟ್ಟೆಗಳನ್ನ ಇಟ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಸೊ 3 ಡೇಸಿಗೆ ನಮಗಿಷ್ಟು ಸಾಕು ಅಂತ ಅನಿಸುತ್ತೆ. ಯಾವಾಗ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಮತ್ತು ಯಾವ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ನಾವು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ. ಸೊ ನನ್ನ ವೀಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.